ಫೈನಲಿ ಒಂದು ವಿಷಯ ಹೇಳಿದ್ವಿ, ಅದೇ ಅವತ್ತು ಬೋಂಡ ತಿನ್ನೋಕ್ಕೂ ಕಾಸಿಲ್ದರು, ಇವತ್ತು ಬಾಹುಬಲಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರಿ. ಸೊ ಈಗ ಪ್ರಶಾಂತ್ ಸರ್ ಸಂಭಾವನೆ ಕೊಡದಿದ್ರು ಕೂಡ ನಾನು ಸಿನಿಮಾ ಮಾಡ್ತೀನಿ ಅನ್ನೋಂಥ ಒಂದು ಮಾತು ಕೂಡ ಹೇಳಿದ್ರಿ. ಸೊ ಅದರ ಜೊತೆಗೆ ಸಲಾರ್ಗೆ ಸಿಕ್ಕ ಸಂಭಾವನೆಯನ್ನು ನೆಕ್ಸ್ಟ್ ಸಂಭಾವನೆ ಇಲ್ಲದ್ರೂ ಕೂಡ ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ದು ವಿಚಾರ. ಅದು ಪ್ರೀತಿ ಸರ್, ಅದು ಆ ಕಂಫರ್ಟೇಬಲ್ ಅಥವಾ ಅಂದರೆ ಆ ಮನೆ ಫೀಲ್ ಕೊಟ್ಟಿದ್ದಲ್ಲ ಸರ್, ಆ ರೀಸನಿಗೆ ಆ ಮಾತು ಹೇಳಿದೆ ನಾನು. ಪ್ರಶಾಂತ್ ಸರ್ ಜೊತೆ ವರ್ಕ್ ಮಾಡೋದೇ ಒಂದು ಖುಷಿ, ಎಷ್ಟೋ ಜನರ ಕನಸು. ಇನ್ನೊಂದು ಸಿನಿಮಾ ನನಗೆ ಒಂದು 2 ದಿನ ಶೂಟ್ ಮಿಸ್ ಆಗಿತ್ತು ಸರ್ ಸಲಾರಲ್ಲಿ, ಇವತ್ತು ಅರ್ಸ್ಕೊಳಕ್ಕಾಗ್ತಾಯಿಲ್ಲ, ಏನೋ ಒಂದು ಡೇಟ್ ಕ್ಲಾಶ್ ಆಗಿತ್ತು. ತುಂಬ ಟ್ರೈ ಮಾಡಿದೆ ನಾನು. ಆ್ಯಂಡ್ ಪ್ರಶಾಂತ್ ಸರ್ ಟೀಮಿಂದನೂ ಭುವನ್ ಬ್ರೋ ಎಲ್ಲ ಕಾಲ್ ಮಾಡಿದರು. ಆ್ಯಂಡ್ ಪ್ರಶಾಂತ್ ಸರು ತುಂಬ ಟ್ರೈ ಮಾಡಿದ್ರು 2 ದಿನ ನಾನು ಅವೈಲೇಬಲ್ ಇರಬೇಕಂತ. ಬಟ್ ಆಗಲೇ ಇಲ್ಲ ಸರ್, ಫೈನಲಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಶೂಟ್. ಇವಾಗಲೂ ರಿಗ್ರೆಟ್ ಕಾಡ್ತಾ ಇದೆ. ನೈಟೆಲ್ಲ ಮಲಗ್ತಾ ಯೋಚನೆ ಮಾಡ್ತೀನಿ, ಆ 2 ದಿನ ನಾನು ಅಟೆಂಡ್ ಆಗಬೇಕಿತ್ತು. ಸರ್ ಏನೋ ಬೇರೆ ಪ್ಲ್ಯಾನ್ ಮಾಡಿರೋರು, ಬೇರೆ ಥರ ತೋರಿಸಿರೋರು. ನನಗೂ ಪೃಥ್ವಿ ಸರ್ಗೆ ಒಂದೇ ಒಂದು ಕೌಂಟ್ರ್ ಡೈಲಾಗ್ ಇದೆ, ಇನ್ನೂ ಸಖತ್ತಾಗಿರೋದು, ಪವರ್ಫುಲ್ಲಾಗಿ ತೋರಿಸಿರೋರು ಅಂತ. ಸೊ ನೋಡೋಣ ಸರ್ ಪ್ರಶಾಂತ್ ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ಏನಾಗುತ್ತೆ ಅಂತೇಳಿ. ಅಲ್ಲ, ಅದ್ರ ರೀಸನ್ ಹೇಳಲೇಬೇಕು ನೀವು. ಏನಂತ? 2 ದಿನ ನೀವು ಸಲಾರಿಗೆ ಡೇಟ್ ಇದ್ರೂ ಕೂಡ ಮಿಸ್ ಮಾಡೋಂಥ ಸಿಚುವೇಶನ್ ಸರಿ, ಇನ್ನೊಂದು ಸಿನಿಮಾ ಜೊತೆ ಕ್ಲಾಶ್ ಆಗಿತ್ತು, ಹೇಳ್ತೀನಿ ಮತ್ತೆ. ಸೊ ಏನು ಮಾಡೋಕ್ಕಾಗಿಲ್ಲ, ಇಲ್ಲಿ ಡೇಟ್ಸ್ ಕೊಟ್ಬಿಟ್ಟಿದ್ದೆ, ಈ ಕಡೆ ಈ ಸಿನಿಮಾನೂ ನಡೀತಾ ಇತ್ತು, ಸಡನ್ನಾಗಿ ಇದಾಯಿತು. ಎಲ್ಲ ಟ್ರೈ ಮಾಡಿದ್ವಿ ಸರ್, ಏನಾದ್ರು ಮಾಡೋಕ್ಕಾಗಿಲ್ಲ. ಯಾವುದಾದ್ರೂ ಸಿನಿಮಾನೇ ಫೈನಲಿ ಏನು ಮಾಡೋಂಗಿಲ್ಲ. ಪ್ರಶಾಂತ್ ಸರ್ ಅದೊಂದು ಬೇರೆ ಥರ ಪ್ಲ್ಯಾನ್ ಮಾಡಿ ಏನೋ ಶೂಟ್ ಮಾಡಿದ್ರು. ಆದರೂ ಇರುತ್ತಲ್ಲ ಸರ್ ಒಬ್ಬ ಆರ್ಟಿಸ್ಟಾಗಿ, ಇಷ್ಟೊಳ್ಳೆ ರೆಸ್ಪಾನ್ಸ್ ಬಂದಾಗ 2 ದಿನ ನಾನು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನಂಗೆ ಅದೇ ಆಸೆ ಸರ್. ಒಂದು ಶಾರ್ಟ್ ಆಗಲಿ ಅದನ್ನು ಸ್ಪೆಷಲಾಗಿ ತೋರಿಸ್ತಾರೆ ಅಂದ್ರೆ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು. ನಂಗೊಂದು ಡೈಲಾಗ್ ಕೊಟ್ಟರೆ ಸರ್, ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡಿ ಬಂದಾದ್ಮೇಲೆ ಕೂಡ ಮನೇಲಿ ನಾನು ಮತ್ತೆ ಬಂದು ಆ್ಯಕ್ಟ್ ಮಾಡ್ತಾ ಇರ್ತೀನಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಪ್ರಶಾಂತ್ ಸರಿಗೆ ಜಾಸ್ತಿ ಆ್ಯಕ್ಟ್ ಮಾಡೋಂಗಿಲ್ಲ. ನನ್ನ ಮ್ಯಾನರಿಸಮ್ ಏನಿದೆ ಅದು ತುಂಬ ಸ್ಟೇಬಲ್ ಆಗಿರಬೇಕು. ಅವರಿಗೆ ಮೈಕೈ ಎಲ್ಲ ಜಾಸ್ತಿ ಆಡ್ಸೋಂಗಿಲ್ಲ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಮಾತ್ರ. ಫೈನಲ್ ನಮಗೆಲ್ಲ ಅನಿಸ್ತಾ ಇರತ್ತೆ, ಇನ್ನೊಂದು ಚೂರು ಜಾಸ್ತಿ ಆ್ಯಕ್ಟ್ ಮಾಡ್ಬೋದಿತ್ತು, ಏನೋ ಕಮ್ಮಿ ಮಾಡಿದ್ನೇನು ಅಂತ. ಅವ್ರು ಹೇಳ್ಬಿಡ್ತಾರೆ, ಸಾಕು ವಜ್ರಾಂಗ್, ಇಷ್ಟೇ ಸಾಕು, ಬೇಕಾದ್ರೆ ನಾನು ಹೇಳ್ತೀನಿ ಸರ್, ನಾವು ಒಂಚೂರು ಸ್ಮೈಲ್ ಕೊಡ್ಲಿಕ್ಕೆ ಹೇಳೋ. ಸ್ಮೈಲ್ ಏನಕ್ಕೆ? ನಾನು ಹೇಳ್ತೀನಿ ಸಖತ್ತ ಬಂದಿದೆ, ಬೇಡ ಅಂದರೆ ಹೇಳ್ತೀನಿ ಅಂತ ಹೇಳೋರು. ಸಖತ್ ಕೋಆಪ್ರೇಟಿವ್ ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ವಜ್ರಾಂಗ್, ಒಳ್ಳೆಯದಾಗಲಿ ನಿಮ್ಮ ಮುಂದಿನ ಮತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ಇದಿಷ್ಟು ಸಲಾರ್ನ ಖಡಕ್ ವಿಲನ್ ವಿಷ್ಣು ಅವರ ಮಾತಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಸಾಕಷ್ಟು ಆಫರ್ ಬರ್ತಾ ಇದೆ, ಬಟ್ ಎಲ್ಲವನ್ನೂ ಕೂಡ ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಇಡೀ ತಮ್ಮ ಸಿನಿಮಾ ಜರ್ನಿ ಬಗ್ಗೆ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಶೆಗ್ಗಿ, TV9 ಬೆಂಗಳೂರು.